ಜಾನು ಏನ್ ಮಗಳೇ ಇದು ನೋಡು, ನೀನು ಹೀಗೆ ಅಳ್ತಾ ಇದ್ರೆ ನಿನಗೆ ಅಳ್ಪುರ್ಕ ಮಗುನೇ ಹುಟ್ಬಿಡುತ್ತೆ. ಅಂತ ಮಗು ಹುಟ್ಟಬೇಕಾ? ನಗು, ಅಳ್ಬಾರ್ದು. ನಂಗೆ ಗೊತ್ತು ಮಗಳೇ, ನಿನ್ನ ಅಜ್ಜಿನ ಎಷ್ಟು ಪ್ರೀತಿಸ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಮ್ಮಂಗೆ ಈಗ ಆದಾಗ್ಲಿಂದ ನಿನ್ನ ಮನಸ್ಸಿಗೆ ಎಷ್ಟು ನೋವು ಮಾಡ್ಕೊಂಡಿದ್ದೀನೋ ಅಂತೂ ಅರ್ಥ ಆಗುತ್ತೆ. ಇನ್ಮೇಲೆ ಅಮ್ಮನ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ಅದನ್ನ ನಾವು ನೋಡ್ಕೊಳ್ತೀವಿ. ನೀನು ಆರಾಮಾಗಿರು. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ನಾವು ಬಂದು ಸೀಮಂತ ಮಾಡ್ಕೊಂಡು ನೀನು ಕರ್ಕೊಂಡು ಹೋಗ್ತೀವಿ. ಆಗ ನೀನು ಅಜ್ಜಿ ಜೊತೆನೇ ಇರ್ಬೋದು, ಆಯ್ತಾ? ನಾನು ದೇವರನ್ನು ಕೇಳ್ಕೊಳ್ಳೋದಿಷ್ಟೇ, ನಿನ್ನ ಮಗು ಹುಟ್ಟೋ ಗಳಿಗೆಲ್ಲಾದರೂ ಅಮ್ಮ ಮೊದಲನಾಗ ಆಗ್ಬಿಟ್ರೆ ಅದಕ್ಕಿಂತ ಖುಷಿ ನನಗೆ ಇನ್ನೊಂದಿಲ್ಲ. ಮಾವ ಆಂಬ್ಯುಲೆನ್ಸ್ ಮಾವ, ನೀವು ಒಂದೆರಡು ದಿನ ಇದ್ದು ಹೋಗ್ತೀನಿ ಅನ್ನೋದಾದರೆ ಪ್ಲೀಸ್ ಟೆಲ್ ಮೀ. ಅಜ್ಜಿನ ವಾಪಸ್ ರೂಮಿಗೆ ಶಿಫ್ಟ್ ಮಾಡಿಸಿ ಆ್ಯಂಬುಲೆನ್ಸ್ನ ಕಳಿಸ್ತೀನಿ. ಬೇಡ ಅಳಿ ಅಂದರೆ ಕೊನೆಗಳಿಗೆ ಯಾವ ಬದಲಾವಣೆನೂ ಮಾಡಬೇಡಿ. ಬರ್ತೀನಿ ಮಗಳೇ, ಧೈರ್ಯವಾಗಿ. ಹೊರಡೋಣ ಅಳಿಯಂದ್ರೆ ಜಾನುನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಮಾವ, ಬನ್ನಿ. ಮಾವನ್ ಬಿಟ್ಟು ಬರ್ತೀನಿ. ಚಿನ್ಮರಿ, ಥ್ಯಾಂಕ್ ಯು. ನೋಡಿ, ನಿಮ್ಮ ತಂದೆಯವ್ರ ಹತ್ರ ಎಲ್ಲ ವಿಷಯನೂ ಹೇಳ್ಬಿಟ್ಟಿರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀವು ಹಾಗೆ ಮಾಡಿಲ್ಲ. ಇದಕ್ಕೆ ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನಗೂ. ಹತ್ರ ಬರಬೇಡಿ. ಚಿನ್ಮರಿ, ನಿಮಗೆ ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ವಾ? ಓ, ನೀವೇನು ಅಂದ್ಕೊಂಡಿದ್ದೀರಾ? ನಿಮ್ಮ ಮೇಲೆ ನನಗೆ ಕೋಪ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಆ ಥರ ತಪ್ಪು ಕಲ್ಪನೆಗಳೇನಾದರೂ ನಿಮ್ಮ ತಲೆಯಲ್ಲಿದ್ದರೆ ಅದನ್ನು ಇವತ್ತೇ ತೆಗೆದು ಹಾಕ್ಬಿಡಿ. ದೇಹಕ್ಕಾಗಿರೋ ಗಾಯ ವಾಸಿ ಆಗುತ್ತೆ, ಆದರೆ ಇದು ಮನ್ಸಿಗಾಗಿರೋ ಗಾಯ ಅಷ್ಟು ಸುಲಭವಾಗಿ ವಾಸಿ ಆಗಲ್ಲ. ನೀವು ನನ್ನ ಮಾತುಗಳನ್ನು ಅರ್ಥನೇ ಮಾಡ್ಕೋತಾ ಇಲ್ಲ. ನೋಡಿ, ಇದೆಲ್ಲ ನನ್ನ ಕೈ ಮೀರಿ ಆಗಿತ್ತು. ಅದಕ್ಕೆ ನೀವು ಇಷ್ಟೆಲ್ಲ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲಿಸನ್ ಟು ಮೀ ಪ್ಲೀಸ್. ಜಯಂತ, ಪದೇ ಪದೇ ಇದೇ ವಿಷಯದ ಬಗ್ಗೆ ಎಷ್ಟು ಮಾತಾಡಿದ್ರು ಏನೂ ಉಪಯೋಗ ಇಲ್ಲ. ಆದರೆ ಒಂದಂತೂ ನಿಜ, ಚಿನ್ನುವರಿ ಈ ವಿಷಯನ ಅವ್ರ ಅಪ್ಪನ ಹತ್ರ ಯಾಕೆ ಹೇಳಿಲ್ಲ? ಮಾವನ ಹತ್ರ ಯಾಕೆ ಇದನ್ನೆಲ್ಲ ಮುಚ್ಚಿಟ್ರು? ಯಾಕೆಂದರೆ ಅವ್ರಿಗೂ ನಿನ್ನ ಕಂಡ್ರೆ ಅಷ್ಟೇ ಪ್ರೀತಿ ಇದೆ ಕಣೋ. ಎಸ್, ಶಿ ಲವ್ಸ್ ಯು ಟು. ಅವ್ರ ಪ್ರೀತಿನ ಉಳಿಸ್ಕೊಳಕ್ಕೆ ಇನ್ನು ಒಂದೇ ಒಂದು ಅವಕಾಶನಾದರೂ ಕೊಟ್ಟೇ ಕೊಡ್ತಾರೆ. ಹೋದವರು ಜೀವನ ಪೂರ್ತಿ ಆ ಪ್ರೀತಿನ ಉಳಿಸ್ಕೊಡೋದು ನಿನ್ನ ಕರ್ತವ್ಯ ಕಣೋ. ಉಳಿಸ್ಕೋ. ನೀವು ಪೊಲೀಸ್ ಸ್ಟೇಷನಿಂದ ಬಂದಾಗಲಿಂದ ಯಾಕೋ ತುಂಬ ಬೇಜಾರಲ್ಲಿರೋ ಹಾಗಿದೆ. ಅದು ಮೇಡಮರೇ, ನನಗೆ ಗೊತ್ತಾಯಿತು ಬಿಡಿ. ಆಕ್ಸಿಡೆಂಟ್ ಮಾಡಿದವನು ಸಿಕ್ಕಿದ್ದಾನೆ ಅಂತ ಖುಷಿಯಾಗಿ ಅಲ್ಲಿಗೆ ಹೋದ್ರಿ. ಆದರೆ ಅಲ್ಲಿ ಅವನಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ನಿಮಗೆ ಬೇಜಾರಾಗಿರಬೇಕು ಅಲ್ವಾ? ನನಗೂ ಮೊದಲು ಹಾಗೆ ಅನ್ನಿಸ್ತು. ಆದರೆ ನಾನೀಗ ಬೇಜಾರಾಗಿದ್ದೀನ ನೋಡಿ. ನಿಮ್ಮಷ್ಟು ಧೈರ್ಯ ನನಗಿಲ್ಲ ಮೇಡಮರೇ. ಓ, ನಿಮಗೆ ಧೈರ್ಯ ಇಲ್ಲ ಅನ್ನೋದನ್ನ ನಾನು ನಂಬೇಕಾ? ಧೈರ್ಯ ಇದ್ದಿದ್ದಕ್ಕೆ ತಾನೇ ಎಲ್ರು ಕಣ್ ತಪ್ಪಿಸಿ ಅವತ್ತು ದೇವಸ್ಥಾನದಲ್ಲಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದು.
ಮೇಡಮರೇ ಅದು ಅವತ್ತೇನೋ ನಿಮ್ಮನ್ನು ಪಡ್ಕೋಬೇಕು ಅನ್ನೋ ಆಸೆಯಲ್ಲಿ ಹಂಗೆ ಮಾಡಿಬಿಟ್ಟೆ. ಈಗಲೂ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಅದನ್ನೆಲ್ಲ ನಾನೇನ ಮಾಡಿದ್ದು ಅಂತ ಅನಿಸುತ್ತೆ. ಅನ್ಸೋದೇನು, ನೀವೇ ಮಾಡಿದ್ದು. ತಾಳಿ ಕಟ್ಟೋದು ಕಟ್ಬಿಟ್ಟು ನಮ್ಮ ಮನೆಗೆ ಬಂದು ಬಿಸಿಲು ಮಳೆ ಏನೂ ನೋಡದೆ ಧರಣಿ ಸತ್ಯಾಗ್ರಹ ಮಾಡಿ ತಾನೇ ನನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದು. ಸುಮ್ಮನೆ ರೀ ಮೇಡಮ್ರೆ, ಏನೇನು ಹೇಳ್ಬಿಡಿ. ನಿಮ್ಮಿದ್ದೆಲ್ಲ ನನ್ನ ರೇಕ್ಸು ಕೇಳ್ತಿದ್ರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಸಿದ್ದು ಅವರೇ, ಕೆಲವೊಂದ್ಸಲ ನಮ್ಮ ಜೀವನದಲ್ಲಿ ಬಯಸಿದ್ ಸಿಗದೆ ಹೋದ್ರೂ ಸಿಕ್ಕಿದ್ರಲ್ಲೇ ಖುಷಿ ಪಡ್ಕೋಬೇಕು ಅನ್ನೋದು ನನಗೆ ಈಗೀಗ ಅರ್ಥ ಆಗ್ತಿದೆ. ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ದೇವ್ರು ನಮ್ಮ ಬೆನ್ನ ಹಿಂದೆ ಇದ್ದಾನೆ ಅನ್ನೋ ಧೈರ್ಯದಲ್ಲಿ ನಾವು ಮುಂದೆ ಹೋಗ್ತಿರ್ಬೇಕು. ಆ ಆಕ್ಸಿಡೆಂಟ್ ಮಾಡಿದವನು ಇವತ್ತು ಸಿಕ್ಕಿಲ್ಲದೆ ಇರಬಹುದು, ಆದರೆ ಒಂದಲ್ಲ ಒಂದಿನ ಅವನು ಖಂಡಿತ ಸಿಗ್ತಾನೆ. ಖುಷಿಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅವನು ಸಿಗಲಿ ಅಂತ ದೇವರಿಗೆ ಹರಕೆ ಕಟ್ಕೊಂಡಿದ್ದೀನಿ. ಆಕ್ಸಿಡೆಂಟ್ ಮಾಡಿದವನು ಸಿಗಲಿ ಅಂತ ನೀವು ಹರಕೆ ಕಟ್ಟಿದ್ದೀರಾ, ಆದರೆ ನಾನು ಸಿಕ್ಕಾಕೋಬಾರ್ದು ಅಂತ ಅಣ್ಣ ಅಪ್ಪಾಜಿ ಪ್ರಯತ್ನ ಪಡ್ತಿದ್ದಾರೆ. ಒಟ್ಟಿನಲ್ಲಿ ಇದರಲ್ಲಿ ಯಾರು ಗೆಲ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಸಿದ್ದು ಅವರೇ ನೋಡಿ, ಮತ್ತೆ ನೀವು ಹಾಗೆ ಯೋಚನೆ ಮಾಡ್ಕೊಂಡು ನಿಂತ್ಬಿಟ್ರಿ. ನೀವು ಹೀಗಿರೋದು ನನಗೊಂದು ಸ್ವಲ್ಪನೂ ಇಷ್ಟ ಆಗಲ್ಲ. ಸಿದ್ದು ಅಂದರೆ ಎಲ್ರಿಗೂ ಸ್ಫೂರ್ತಿ. ನೀವು ತಲೆ ಕೆಡಿಸ್ಕೋಬೇಡಿ, ನೆಮ್ಮದಿಯಾಗಿ ಮಲ್ಕೊಳ್ಳಿ. ಸಿದ್ದು ಅವರೇ,